ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ಓಂ ಧನ್ವಂತರೇ ನಮಃ. ಇಂದು ಮುಂದುವರಿದ ದೇಶಗಳಲ್ಲಿ ಹಾಗೂ ಮುಂದುವರಿತಿರುವ ದೇಶಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ತೊಂದರೆ ಅಂದರೆ ಆಸ್ತಮಾ, ಮೂಗಿನಲ್ಲಿ ನೀರು ಸುರಿಯುವಂಥದ್ದು, ಸೈನಸೈಟಿಸು, ಅಲರ್ಜಿಕ್ ಬ್ರಾಂಕೈಟಿಸು. ಇದು ಸರ್ವರಲ್ಲಿಯೂ ಇಂದು ಕಂಡುಬರ್ತಾ ಇದೆ. ವಾತಾವರಣದಲ್ಲಿ ಉಂಟಾಗುವಂಥ ಅತಿಯಾದ ದೂಷಣೆಯಿಂದ ಈ ಕಾಯಿಲೆಯು ಅತಿಯಾಗಿ ಕಂಡುಬರ್ತಾ ಇದೆ. ಇದಕ್ಕೆ ಮನೆಮದ್ದಿನ ರೂಪದಲ್ಲಿ ನಾವು ಲವಂಗವನ್ನು ವಿವಿಧ ರೀತಿಯಲ್ಲಿ ಉಪಯೋಗಿಸಬಹುದು. ಲವಂಗದ ತೈಲವನ್ನು 1-2 ಲೀಟರ್ ನೀರಿನಲ್ಲಿ 10ರಿಂದ 20 ಹನಿಗಳಾಗುವಷ್ಟು ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿ ಇದರಿಂದ ಬರುವಂಥ ಒಂದು ಹಬೆಯನ್ನು ಸೇವಿಸುವುದರಿಂದ ಈ ಸೈನಸೈಟಿಸ್, ಅಲರ್ಜಿಕ್ ರೈನೈಟಿಸ್, ನೆಗಡಿ, ಆಸ್ತಮಾಗಳಲ್ಲಿ ತುಂಬ ಅನುಕೂಲವಾಗ್ತದೆ. ಶ್ವಾಸಕೋಶದಲ್ಲಿ ಕಫವು ಕಟ್ಟಿಕೊಂಡು ಉಸಿರಾಡಲು ವ್ಯಕ್ತಿಯು ಅತಿಯಾದ ತೊಂದರೆಯನ್ನು ಅನುಭವಿಸ್ತಾನೆ. ಸಣ್ಣ ಮಕ್ಕಳಲ್ಲಿ ಈ ತೊಂದರೆ ಉಂಟಾದಾಗ ಮಕ್ಕಳಿಗೆ ಹೇಳಿಕೊಳ್ಳಲು ಆಗುವುದಿಲ್ಲ. ತೊಂದರೆಯನ್ನು ಅನುಭವಿಸಿ ತುಂಬ ಕಷ್ಟಪಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ 10ರಿಂದ 20 ಹನಿಗಳಾಗುವಷ್ಟು ಲವಂಗ ತೈಲವನ್ನು 1ರಿಂದ 2 ಲೀಟರ್ ನೀರಿನಲ್ಲಿ ಹಾಕಿ ಇದರಿಂದ ಬರುವಂಥ ಒಂದು ಹಬೆಯನ್ನು ಸೇವಿಸುವುದರಿಂದ ಶ್ವಾಸಕೋಶದಲ್ಲಿ ಕಟ್ಟಿಕೊಂಡಿರುವಂಥ ಕಫವು ದ್ರವೀಕರಣಗೊಂಡು ನೀರಾಗಿ ಹೊರಗಡೆ ಬರಲು ಅನುಕೂಲವಾಗ್ತದೆ. ಪದೇ ಪದೇ ಈ ತೊಂದರೆ ಯಾರಲ್ಲಿ ಮರುಕಳಿಸ್ತದೆಯೋ ಅವರಲ್ಲಿ ಈ ತೊಂದರೆ ಬರದಂತೆ ತಡೆಗಟ್ಟಲು ಸಹ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ಈ ಹಬೆಯನ್ನು ತೆಗೆದುಕೊಳ್ಳುವುದರಿಂದ ರೋಗ ಬರದಂತೆ ತಡೆಗಟ್ಟಬಹುದು. ಇವುಗಳ ಜೊತೆಗೆ ಶುಂಠಿ ರಸ, ಈರುಳ್ಳಿ ರಸ ಇದನ್ನು ಜೇನುತುಪ್ಪ ಜೊತೆಗೆ ಮಿಶ್ರಣ ಮಾಡಿ ಸಹ ತೆಗೆದುಕೊಳ್ಳುವುದರಿಂದ ಈ ತೊಂದರೆ ಉಲ್ಬಣವಾಗದಂತೆ ನೋಡಿಕೊಳ್ಳಬಹುದು. ಲವಂಗದಿಂದ ಚಹಾವನ್ನು ಸಹ ತಯಾರಿಸಿ ಕುಡಿಯುವುದರಿಂದ ಶ್ವಾಸಕೋಶದ ತೊಂದರೆಗಳು ಅತಿ ಉಲ್ಬಣಗೊಳ್ಳದಂತೆ ನೋಡಿಕೊಳ್ಳಬಹುದು. ಸುಮಾರು 10ರಿಂದ 20 ಲವಂಗದ ತೊಟ್ಟನ್ನು 1 ಲೀಟರ್ ನೀರಿನಲ್ಲಿ ಹಾಕಿ ಕುದಿಸಿ ಸೋಸಿ ಪ್ರತಿ 1ರಿಂದ 2 ಗಂಟೆಗೆ 50 ಮಿಲಿಯಷ್ಟು ಈ ಚಹಾವನ್ನು ಕುಡಿಯುವುದರಿಂದ ವ್ಯಕ್ತಿಗೆ ಈ ಶ್ವಾಸಕೋಶದ ತೊಂದರೆಯಿಂದ ಬಳಲುವುದನ್ನು ಕಮ್ಮಿ ಮಾಡಬಹುದು. ಹೀಗೆ ಲವಂಗದ ಚಹಾವನ್ನು ಸಹ ಪ್ರತಿನಿತ್ಯ ಇಂಥ ವ್ಯಕ್ತಿಗಳು ಸೇವಿಸುವುದು ಅತಿ ಶ್ರೇಷ್ಠವಾಗಿದೆ. ಇನ್ನು ಗಂಟು ನೋವು, ಎಲ್ಲ ವಯಸ್ಸಿನವರಲ್ಲಿಯೂ ಸಹ ಇಂದು ಗಂಟು ನೋವು ಕಂಡು ಬರ್ತಾ ಇದೆ. ಮಾಂಸ ಪೇಶಿ ಸೆಳೆತ, ಕೈಕಾಲು ನೋವು ಅತಿ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಇಂಥ ವ್ಯಕ್ತಿಗಳಲ್ಲಿ ಲವಂಗದಿಂದ ತಯಾರಿಸಿದ ತೈಲ ಅಥವಾ ಎಣ್ಣೆಯನ್ನು ಉಪಯೋಗಿಸುವುದು ಅತಿ ಶ್ರೇಷ್ಠವಾಗಿದೆ. ಸುಮಾರು 10 ಮಿಲಿ ಆಗುವಷ್ಟು ಲವಂಗದಿಂದ ತಯಾರಿಸಿದ ಎಣ್ಣೆಯನ್ನು ವಾತಾಹಾರ ತೈಲಗಳಾದ ಧಾನ್ವಂತರ ತೈಲ, ನಾರಾಯಣ ತೈಲ, ಮಹಾನಾರಾಯಣ ತೈಲ ಇವುಗಳೊಂದಿಗೆ ಮಿಶ್ರ ಮಾಡಿ ಉಗುರು ಬೆಚ್ಚಗೆ ಬಿಸಿ ಮಾಡಿ ನೋವಿರುವಂತಹ ಗಂಟುಗಳಿಗೆ, ಮಾಂಸಪೇಶಿಗಳಿಗೆ ದಿನಕ್ಕೆ 2ರಿಂದ 3 ಸಲ ಹಚ್ಚುವುದರಿಂದ ನೋವು ಶಮನವಾಗ್ತದೆ. ಈ ಮಿಶ್ರ ಮಾಡಿದ ಎಣ್ಣೆಯನ್ನು ಸುಮಾರು 15ರಿಂದ 20 ನಿಮಿಷಗಳವರೆಗೆ ಮೆತ್ತಗೆ ಈ ಗಂಟುಗಳ ಮೇಲೆ, ಮಾಂಸಪೇಶಿಗಳ ಮೇಲೆ ಸವರಬೇಕು. 20 ನಿಮಿಷದ ನಂತರ ಇದರ ಮೇಲೆ ಹಾಟ್ ವಾಟರ್ ಬ್ಯಾಗ್ ಅಥವಾ ಒಂದು ಟವೆಲನ್ನು ಬಿಸಿ ನೀರಿನಲ್ಲಿ ಮುಳುಗಿಸಿ ಹಿಂಡಿ ಇದರಿಂದ ಆ ಜಾಗದ ಮೇಲೆ ಶಾಖವನ್ನು ನೀಡುವುದರಿಂದ ಸಹ ನೋವನ್ನು ಶಮನಗೊಳಿಸಲು ಅನುಕೂಲವಾಗ್ತದೆ. ಇನ್ನು ಉರಿಯೂತ, ಗಂಟುಗಳಲ್ಲಿ ಬರುವಂತಹ ಬಾವು ಈ ತೊಂದರೆಗಳಲ್ಲಿ ಲವಂಗವನ್ನು ಇನ್ನೊಂದು ರೀತಿಯಲ್ಲಿ ಉಪಯೋಗಿಸಬಹುದು. ಲವಂಗವನ್ನು ವಾತಾಹಾರ ತೈಲಗಳಾದ ನಾರಾಯಣ ತೈಲ, ಮಹಾನಾರಾಯಣ ತೈಲ, ಧಾನ್ವಂತರ ತೈಲ ಇವುಗಳಲ್ಲಿ ಸ್ವಲ್ಪ ಹುರಿಬೇಕು. ಹುರಿದ ನಂತರ ಈ ಲವಂಗದ ತೊಟ್ಟನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನೋವಿರುವ ಗಂಟುಗಳ ಮೇಲೆ, ಮಾಂಸಪೇಶಿಗಳ ಮೇಲೆ ಸುಮಾರು ಅರ್ಧ ಗಂಟೆಗಳ ಕಾಲ ದಿನಕ್ಕೆ 2 ಬಾರಿ ಕಟ್ಟುವುದರಿಂದ ಈ ನೋವು, ಬಾವು, ಸೆಳೆತ ಕಡಿಮೆ ಆಗ್ತದೆ. ಈ ರೀತಿ ಲವಂಗವು ನೋವಿನ ತೊಂದರೆಗಳಲ್ಲಿ ಸಹ ಅತಿ ಉಪಯೋಗಕಾರಿಯಾಗಿದೆ.
ಈ ರೀತಿಯಾಗಿ ಮನೆಮದ್ದಿನ ರೂಪದಲ್ಲಿ ಲವಂಗವನ್ನು ಆಯ್ದ ರೋಗಿಗಳಲ್ಲಿ ವ್ಯಕ್ತಿಗಳಲ್ಲಿ ಉಪಯೋಗಿಸುವುದರಿಂದ ಅತಿ ಶಮನಕಾರಿಯಾಗಿ ಕೆಲಸವನ್ನು ಮಾಡ್ತದೆ. ವಾಸುದೇವಾಯ ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿಃ ಪ್ರಚೋದಯಾತ್.